ನೀವು ಹೇಳಿದ ಗಾದೆ ಮಾತು ಓದೋದು ಕಾಶಿಖಂಡ, ತಿನ್ನೋದು ಮಷಿಕೆಂಡ ಬಹಳ ಅರ್ಥಗರ್ಭಿತವಾಗಿದೆ. ಇದು ಬಾಹ್ಯ ಆಡಂಬರ ಮತ್ತು ಆಂತರಿಕ ವಾಸ್ತವದ ನಡುವಿನ ವ್ಯತ್ಯಾಸವನ್ನು ಬಹಳ ಸೊಗಸಾಗಿ ವಿವರಿಸುತ್ತದೆ. ಈ ಗಾದೆಯ ವಿಸ್ತರಣೆಯನ್ನು ಈ ರೀತಿ ಮಾಡಬಹುದು. ಓದೋದು ಕಾಶಿಖಂಡ ಎಂದರೆ ಒಬ್ಬ ವ್ಯಕ್ತಿಯು ಹೊರನೋಟಕ್ಕೆ ಬಹಳ ಜ್ಞಾನಿಯೂ ಧಾರ್ಮಿಕನೂ ಅಥವಾ ಶ್ರೇಷ್ಠನೂ ಆಗಿ ಕಾಣಿಸಿಕೊಳ್ಳಬಹುದು. ಕಾಶಿಖಂಡವು ಹಿಂದೂ ಧರ್ಮದಲ್ಲಿ ಬಹಳ ಪವಿತ್ರವಾದ ಗ್ರಂಥ. ಅದನ್ನು ಓದುವುದು ಅಥವಾ ಅದರ ಬಗ್ಗೆ ಮಾತನಾಡುವುದು ಹೆಚ್ಚಿನ ಗೌರವವನ್ನು ತರುತ್ತದೆ. ಹಾಗಾಗಿ ಈ ಭಾಗವು ವ್ಯಕ್ತಿಯು ತನ್ನ ಮಾತುಗಳು, ನಡವಳಿಕೆ ಅಥವಾ ತೋರಿಕೆಯ ಮೂಲಕ ಸಮಾಜದಲ್ಲಿ ಉನ್ನತ ಸ್ಥಾನವನ್ನು ಗಳಿಸಲು ಪ್ರಯತ್ನಿಸುತ್ತಾನೆ ಎಂಬುದನ್ನು ಸೂಚಿಸುತ್ತದೆ. ಆದರೆ ತಿನ್ನೋದು ಮಷಿಕೆಂಡ ಎಂಬುದು ಆತನ ನಿಜವಾದ ಸ್ಥಿತಿಯನ್ನು ಬಹಿರಂಗಪಡಿಸುತ್ತದೆ. ಮಷಿಕೆಂಡ ಎಂದರೆ ಕಾದರಿಸಿದ ಬೂದಿ ಮತ್ತು ಕೆಂಡ. ಅದನ್ನು ತಿನ್ನುವುದು ಅಸಾಧ್ಯ ಮತ್ತು ಬಹಳ ನೋವುಂಟು ಮಾಡುತ್ತದೆ. ಇದರರ್ಥ ಆ ವ್ಯಕ್ತಿಯ ಆಂತರಿಕ ಜೀವನವು ಕಷ್ಟಗಳಿಂದ, ದುಃಖಗಳಿಂದ ಅಥವಾ ನೈಜವಾದ ಸಮಸ್ಯೆಗಳಿಂದ ತುಂಬಿರುತ್ತದೆ. ಹೊರನೋಟಕ್ಕೆ ಎಷ್ಟೇ ವೈಭವಯುತವಾಗಿ ಕಂಡರೂ ಆತನ ನಿಜವಾದ ಬದುಕು ದುರ್ಭರವಾಗಿರುತ್ತದೆ. ಸಾರಾಂಶವಾಗಿ ಈ ಗಾದೆಯು ಸೂಪರ್ಫಿಷಿಯಾಲಿಟಿ, ಮೇಲ್ನೋಟದ ಆಡಂಬರ ಮತ್ತು ರಿಯಾಲಿಟಿ, ನಿಜವಾದ ವಾಸ್ತವತೆಗಳ ನಡುವಿನ ವ್ಯತ್ಯಾಸವನ್ನು ಎತ್ತಿ ತೋರಿಸುತ್ತದೆ. ಕೆಲವೊಮ್ಮೆ ಜನರು ತಮ್ಮ ನಿಜವಾದ ಕಷ್ಟಗಳನ್ನು ಮರೆಮಾಚಿ ಹೊರಗಿನ ಪ್ರಪಂಚಕ್ಕೆ ಸುಳ್ಳು ಚಿತ್ರಣವನ್ನು ನೀಡಲು ಪ್ರಯತ್ನಿಸುತ್ತಾರೆ. ಅವರ ಮಾತುಗಳು ಮತ್ತು ಕೃತ್ಯಗಳು ಭಿನ್ನವಾಗಿರುತ್ತವೆ. ಅವರು ಹೇಳುವುದು ಒಂದು, ಆದರೆ ಅವರ ನಿಜವಾದ ಜೀವನವು ಅದಕ್ಕೆ ತದ್ವಿರುದ್ಧವಾಗಿರುತ್ತದೆ. ಈ ಗಾದೆಯು ಸಮಾಜದಲ್ಲಿ ಕಾಣಸಿಗುವಂತಹ ಭಂಡತನ, ಡಂಭಾಚಾರ ಮತ್ತು ತೋರಿಕೆಯ ಜೀವನವನ್ನು ಟೀಕಿಸುತ್ತದೆ. ನಾವು ಕೇವಲ ಹೊರನೋಟಕ್ಕೆ ಮರುಳಾಗದೆ ಜನರ ನಿಜವಾದ ಸ್ಥಿತಿಯನ್ನು ಅರ್ಥಮಾಡಿಕೊಳ್ಳಲು ಪ್ರಯತ್ನಿಸಬೇಕು ಎಂಬುದನ್ನು ಈ ಗಾದೆ ನೆನಪಿಸುತ್ತದೆ. ಹಾಗಾಗಿ ಯಾರಾದರೂ ಬಹಳ ಆಡಂಬರದಿಂದ ಮಾತನಾಡುತ್ತಿದ್ದರೆ ಅಥವಾ ತೋರಿಕೆಯ ವೈಭವವನ್ನು ಪ್ರದರ್ಶಿಸುತ್ತಿದ್ದರೆ, ಆಗ ಈ ಗಾದೆಯನ್ನು ಬಳಸಿ ಅವರ ಆಂತರಿಕ ವಾಸ್ತವತೆಯ ಬಗ್ಗೆ ಗಮನ ಸೆಳೆಯಬಹುದು.